ಹೆಲೋ ಗೈಸ್, ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅನ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ವಿಡಿಯೋನಲ್ಲಿ ಫೋನ್ ಪೇ ಅಪ್ಲಿಕೇಶನ್ ಇಂದ ನೀವು ಯಾವ ರೀತಿಯಾಗಿ ಸಾಲನ ತಗೊಬಹುದು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ತುಂಬಾ ಕಷ್ಟ ಇದೆ ಅಂತಂದ್ರೆ ಎಲ್ಲೂ ಕೂಡ ಅಥವಾ ಯಾವೊಂದು ಅಪ್ಲಿಕೇಶನ್ ಅಲ್ಲಿ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ತುಂಬಾ ಎಮರ್ಜೆನ್ಸಿ ಇದೆ, ದುಡ್ಡಿನ ಅವಶ್ಯಕತೆ ತಕ್ಷಣ ಇದೆ ಅಂತಂದ್ರೆ ನಿಮಗೆ ಎಲ್ಲಿಂದ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದ್ರೆ ಫೋನ್ ಪೇ ಅಪ್ಲಿಕೇಶನ್ ಇಂದ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಸಾಲನ ತಗೊಬಹುದು. ಅಂಡ್ ಅದು ಕೂಡ ತುಂಬಾ ಕಡಿಮೆ ಬಡ್ಡಿಯಲ್ಲಿ. ಹೌದು ಗೈಸ್, ಅಥವಾ ಯಾವುದೇ ಬಡ್ಡಿ ಇಲ್ಲದೇನೂ ಕೂಡ ಇಲ್ಲಿ ಸಾಲನ ಸಿಗುತ್ತೆ. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಫೋನ್ ಪೇ ಅಪ್ಲಿಕೇಶನ್ ನಿಮಗೆ ಸಾಲ ಕೊಡಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಇಲ್ಲಿ ಇರುವಂತ ಅಪ್ಲಿಕೇಶನ್ ಅಲ್ಲಿ ನೀವು ಜಸ್ಟ್ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಅಂಡ್ ಆ ಒಂದು ಟ್ರಿಕ್ ಅನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಂಡ್ ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಅಂಡ್ ಇಲ್ಲಿ ಯಾವ ರೀತಿಯಾಗಿ ಅಂದ್ರೆ ಯಾವ ಒಂದು ಡಾಕ್ಯುಮೆಂಟ್ಸ್ ಕೊಡಬೇಕು, ಎಷ್ಟು ಟೆನ್ಯೂರ್ ಇರುತ್ತೆ, ಎಷ್ಟು ಇಂಟ್ರೆಸ್ಟ್ ಇರುತ್ತೆ, ಸೊ ಎಲ್ಲವನ್ನೂ ಕೂಡ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್ ಎಲ್ಲರೂ ಕೂಡ. ಸೊ ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಲೋನ್ ಅಂತ, ಓಕೆ, LOAN ಲೋನ್ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಎಲ್ರಿಗೂ ಕೂಡ ಸಾಲ ಸಿಗುತ್ತೆ. ಅಂಡ್ ನೀವು ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ, ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾವು ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ನಿಮ್ಮಲ್ಲಿ ಹಲವಾರು ಜನ ಫೋನ್ ಪೇ ಅಪ್ಲಿಕೇಶನ್ ಬಿಲ್ ಪೇಮೆಂಟ್ಸ್ ಮಾಡಲಿಕ್ಕೆ ಮತ್ತೆ ಮನಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಂತಾ ಇರ್ತೀರಾ. ಇವಾಗ ಫೋನ್ ಪೇ ಅಪ್ಲಿಕೇಶನ್ ಇಂದ ಲೋನ್ ಕೂಡ ತಗೋಬಹುದು. ಹೌದು ಗೈಸ್, ನೀವು ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಲೋನ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಳೋದಿರುತ್ತೆ. ಬಟ್ ಅದನ್ನ ಆಮೇಲೆ ಹೇಳ್ತೀನಿ. ಮೊದಲದಾಗಿ ನೀವು ಫೋನ್ ಪೇ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಲ್ಲಿ ಬನ್ನಿ ಮೊದಲು. ಓಕೆ, ಸೊ ಪ್ಲೇ ಸ್ಟೋರ್ ಬಂದ್ಬಿಟ್ಟು ಇಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಇರುತ್ತೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನೀವು ಇಲ್ಲಿ ಲಾಗಿನ್ ಆಗಿಲ್ಲ ಅಂದ್ರೆ ಲಾಗಿನ್ ಮಾಡ್ಕೊಳ್ಳಿ. ಓಕೆ, ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಇಂಟರ್ಫೇಸು. ಸೊ ಇಲ್ಲಿ ಲೋನ್ ಅಂತ ಆಪ್ಷನ್ ಇರುತ್ತೆ. ಸ್ಕ್ರೋಲ್ ಮಾಡಿದ ತಕ್ಷಣ ಓಕೆ, ಇಲ್ಲಿ ಕ್ರೆಡಿಟ್ ಸ್ಕೋರ್ ಅನ್ನ ಮೊದಲದಾಗಿ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಕ್ರೆಡಿಟ್ ಸ್ಕೋರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫ್ರೀ ಆಗಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆನಾ, ಸೊ ಇಲ್ಲಿ ಚೆಕ್ ಯುವರ್ ಕ್ರೆಡಿಟ್ ಸ್ಕೋರ್ ಫಾರ್ ಫ್ರೀ ಅಂತ ಇದೆಯಲ್ಲ, ಸೊ ಇಲ್ಲಿ ಚೆಕ್ ಕ್ರೆಡಿಟ್ ಸ್ಕೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಚೆಕ್ ಕ್ರೆಡಿಟ್ ಸ್ಕೋರ್ ಅಲೋ ಮಾಡ್ಕೊಳ್ಳಿ ಗೈಸ್. ಅಲೋ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಓಕೆ, ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನ ಇಲ್ಲಿ ತೋರಿಸುತ್ತೆ. ನೋಡ್ತಾ ಇರಬಹುದು ನಂದು ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ನೋಡಿ. ಓಕೆ, ಸೊ ಇಲ್ಲಿ ಆನ್ ಟೈಮ್ ಪೇಮೆಂಟ್ಸ್ ಅನ್ನ ನಾನು ಮಾಡ್ತಾ ಇದ್ದೀನಿ. 100% ಎಕ್ಸಲೆಂಟ್ ಇದೆ. ನಂತರ ಇಲ್ಲಿ ಕ್ರೆಡಿಟ್ ಯುಟಿಲೈಸೇಷನ್ ಇಲ್ಲಿ 0% ಇದೆ. ಹೈ ಇಂಪ್ಯಾಕ್ಟ್ ಎಕ್ಸಲೆಂಟ್ ಇದೆ ಇದು ಕೂಡ. ಅಂಡ್ ಕ್ರೆಡಿಟ್ ಏಜ್ ನೋಡ್ತಾ ಇರಬಹುದು 2 years 10 months. ಓಕೆ, ಗುಡ್ ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ಕ್ರೆಡಿಟ್ ಮಿಕ್ಸ್ ಇದೆ. ಸೊ 4 ಲೋ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಗುಡ್ ಇದೆ ಇದು ಕೂಡ. ಅಂಡ್ ಕ್ರೆಡಿಟ್ ಎನ್ಕ್ವೈರಿ ಕೂಡ ಎಕ್ಸಲೆಂಟ್ ಆಗಿದೆ. ಸೊ ಈ ರೀತಿಯಾಗಿ ನಂದು ಕ್ರೆಡಿಟ್ ರಿಪೋರ್ಟ್ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ನಿಮಗೆ ಕ್ರೆಡಿಟ್ ಸ್ಕೋರ್ ಅನ್ನ ಯಾಕೆ ಚೆಕ್ ಮಾಡಿ ಅಂತ ಹೇಳ್ತೀನಿ ಅಂತಂದ್ರೆ, ನೋಡಿ ಇಲ್ಲಿ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತು ಅಂತಂದ್ರೆ ಮಾತ್ರ ಇಲ್ಲಿ ಲೋನ್ ಸಿಗುತ್ತೆ, ಇಲ್ಲ ಅಂತಾನೆ ಲೋನ್ ನೋಡ್ಲಿಕ್ಕೆ ಸಿಗಲ್ಲ ಗೈಸ್. ಓಕೆ, 5 ಲಕ್ಷ ರೂಪಾಯಿವರೆಗೆ ನಿಮಗೆ ಸಾಲ ಬೇಕು ಅಂತಂದ್ರೆ ಇಲ್ಲಿ ನಿಮ್ದು ಗುಡ್ ಕ್ರೆಡಿಟ್ ಸ್ಕೋರ್ ಇರಬೇಕು ಅಥವಾ ಎಕ್ಸಲೆಂಟ್ ಇರಬೇಕು. ಹಂಗಿದ್ರೆ ಮಾತ್ರ ಸಿಗುತ್ತೆ. ಅಂದ್ರೆ ಅರೌಂಡ್ ಇಲ್ಲಿ 750+ ಕ್ರೆಡಿಟ್ ಸ್ಕೋರ್ ಇತ್ತು ಅಂತಂದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಒಂದು ಸ್ವಲ್ಪ ಲೋನ್ಗೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಇವಾಗ ಕ್ರೆಡಿಟ್ ಸ್ಕೋರ್ ಚೆಕ್ ಆಯ್ತು. ಇವಾಗ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬೇಕಂದ್ರೆ ನೀವು ಇಲ್ಲಿ ಗೋಲ್ಡ್ ಲೋನ್ ಕೂಡ ತಗೋಬಹುದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಲೋನ್ ತಗೋಬಹುದು. ನೋಡ್ತಾ ಇರಬಹುದು ಇಲ್ಲಿ ಮಿನಿಮಮ್ ಪೋರ್ಟ್ಫೋಲಿಯೋ ನಿಮ್ದು 15,000 ಇತ್ತು ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಕೂಡ ನಿಮಗೆ ಲೋನ್ ಪ್ರೊವೈಡ್ ಮಾಡ್ತಾರೆ. ಅಂಡ್ ಇಲ್ಲಿ ಗೋಲ್ಡ್ ಲೋನ್ ಕೂಡ ತಗೋಬಹುದು. ಇಲ್ಲಿ 5,000 ಇಂದಾನೆ ಗೋಲ್ಡ್ ಲೋನ್ ಕೂಡ ಸ್ಟಾರ್ಟಿಂಗ್ ಇದೆ. ನಂತರ ಇಲ್ಲಿ ಬೈಕ್ ಲೋನ್ ಕೂಡ ಕೊಡ್ತಾ ಇದ್ರೆ ಇಲ್ಲಿ 2,000 ರೂಪಾಯಿಂದ ಬೈಕ್ ಲೋನ್ EMI ಕೂಡ ಸ್ಟಾರ್ಟಿಂಗ್ ಇದೆ. ನಂತರ ಇಲ್ಲಿ ಕಾರ್ ಲೋನ್ ಕೂಡ ಕೊಡ್ತಾ ಇದ್ರೆ ಹೊಸ ಕಾರ್ ಲೋನ್ ಅಥವಾ ಯೂಸ್ಡ್ ಕಾರ್ ಲೋನ್ ತಗೋಬಹುದು ಅಪ್ ಟು 30 ಲಕ್ಷ ರೂಪಾಯಿವರೆಗೆ. ನಂತರ ಇಲ್ಲಿ ಎಜುಕೇಶನ್ ಲೋನ್ ಕೂಡ ಕೊಡ್ತಾ ಇದ್ದಾರೆ 50 ಲಕ್ಷ ರೂಪಾಯಿವರೆಗೆ. ಅಂಡ್ ಹೋಮ್ ಲೋನ್ ಕೂಡ ಇಲ್ಲಿ ಸಿಗ್ತಾ ಇದೆ 10 ಲಕ್ಷ ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ಅಂಡ್ ಇಲ್ಲಿ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ. ಓಕೆ, ಸೊ ಇಲ್ಲಿ ಇದು ಕೂಡ 5 ಲಕ್ಷದಿಂದ ಸ್ಟಾರ್ಟಿಂಗ್ ಇದೆ. ಓಕೆ, ಇಲ್ಲಿ 900ಕ್ಕೆ ನಾನು ನೋಡ್ತಾ ಇರಬಹುದು. ಎಕ್ಸ್ಪೀರಿಯನ್ಸ್ ಸ್ಕೋರು 813 ಇದೆ. ಸೊ ಇದು ನಂತರ ರಿಫ್ರೆಶ್ ಕೂಡ ಆಗುತ್ತೆ ಟೈಮ್ ಸರಿಯಾಗಿ ಇದು ಮಾಡಿದ್ರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಇದೆ ಗೈಸ್. ಅಂಡ್ ಇವಾಗ ಪರ್ಸನಲ್ ಲೋನ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಸದ್ಯಕ್ಕೆ ಪರ್ಸನಲ್ ಲೋನ್ ಇದು ಡೈರೆಕ್ಟ್ ಆಗಿ ಕೊಡ್ತಾ ಇಲ್ಲ, ಅಂದ್ರೆ ಫೋನ್ ಪೇನೆ ಡೈರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಬಟ್ ಇದಕ್ಕೆ ಟ್ರಿಕ್ ಇದೆ. ಆ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಸ್ ಅಲ್ಲಿ ನೀವು ಪರ್ಸನಲ್ ಲೋನ್ ತಗೋಬಹುದು. ಆ ಒಂದು ಟ್ರಿಕ್ ಅನ್ನ ತಿಳ್ಕೊಳ್ಳೋಣ. ಸೊ ನೋಡಿ, ನೀವು ಈ ಒಂದು ಆ್ಯಪ್ನ ಇಂಟರ್ಫೇಸ್ ಮೇಲೆ ಏನಿರ್ತೀರಾ, ಸೊ ಇಲ್ಲಿ ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಲೋನ್ ರೀಪೇಮೆಂಟ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಲೋನ್ ಅಪ್ಲಿಕೇಶನ್ಸ್ಗಳು ಆಲ್ರೆಡಿ ಲಿಸ್ಟೆಡ್ ಇದಾವೆ. ಮತ್ತು ಇಲ್ಲಿ ಬ್ಯಾಂಕ್ಸ್ಗಳು ಕೂಡ ಲಿಸ್ಟೆಡ್ ಇದಾವೆ, ಫೈನಾನ್ಷಿಯಲ್ ಕಂಪನೀಸ್ಗಳು ಕೂಡ ಇಲ್ಲಿ ಲಿಸ್ಟೆಡ್ ಇದಾವೆ. ನೀವು ಜಸ್ಟ್ ಸರ್ಚ್ ಮಾಡ್ಕೋಬೇಕು. ಅಂದರೆ ನೀವು ಪ್ಲೇಸ್ಟೋರಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಯಾವ ಅಪ್ಲಿಕೇಶನ್ NBFCs ಅಂತ. ಗೊತ್ತಿಲ್ಲ ಅಂತಂದರೆ ನೀವು ಇಲ್ಲಿ ಬಂದ್ಬಿಟ್ಟು ಸರ್ಚ್ ಬೈ ಲೆಂಡರ್ ಮೇಲೆ ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಸರ್ಚ್ ಮಾಡ್ಕೊಳ್ಳಿ. ಲೆಟ್ಸ್ ಸಪೋಸ್ ಇವಾಗ ಮನಿ ವ್ಯೂ ಒಂದು ಕಡೆ. ಓಕೆ, ಸೊ ಮನಿ ವ್ಯೂನ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ ಮನಿ ವ್ಯೂನ ಸರ್ಚ್ ಮಾಡ್ಕೊಂಡ ತಕ್ಷಣ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಓಕೆ, ಸೊ ಕಂಪ್ನಿ ನೋಡಲಿಕ್ಕೆ ಸಿಗುತ್ತೆ. ಅಥವಾ ನೀವು ಬೇರೆ ಆ್ಯಪನ್ನು ಕೂಡ ಸರ್ಚ್ ಮಾಡ್ಕೋಬೋದು. ಲೈಕ್ ಇಲ್ಲಿ ನೋಡಿ ನಾನು ಕ್ರೆಡಿಟ್ ಬಿನ ಸರ್ಚ್ ಮಾಡ್ಕೊತೀನಿ. ಓಕೆನಾ, ಸೊ ಕ್ರೆಡಿಟ್ ಬಿ ರೈಟ್ ನೋಡ್ತಾ ಇರ್ಬೋದು ಕ್ರೆಡಿಟ್ ಬಿ ಅಪ್ಲಿಕೇಶನ್ ಬಂತಲ್ವಾ. ಸೊ ಇವಾಗ ಕ್ರೆಡಿಟ್ ಬಿ ನೋಡಲಿಕ್ಕೆ ಸಿಕ್ತು. ಸೊ ಇವಾಗ ನೀವು ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಕ್ರೆಡಿಟ್ ಬಿ ಅಂತ ಸರ್ಚ್ ಮಾಡ್ಕೊಳ್ಳಿ.
ಓಕೆ. ಸೊ ಕ್ರೆಡಿಟ್ ಬಿ ಅಂತ ಸರ್ಚ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಗೈಸ್. ನಿಮ್ಗೆ ಗೊತ್ತಾಯ್ತಲ್ವ ಇವಾಗ RBI ರಿಜಿಸ್ಟರ್ಡ್ NBFC ಆ್ಯಪ್ ಅಂತ ಹೇಳ್ಬಿಟ್ಟು ಕ್ರೆಡಿಟ್ ಬಿ. ಸೊ ಇವಾಗ ನೀವು ಈ ಒಂದು ಕ್ರೆಡಿಟ್ ಬಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ. 100% ಇಲ್ಲಿ ಲೋನ್ ಸಿಗುತ್ತೆ, ಪರ್ಸನಲ್ ಲೋನ್. ಓಕೆ, 5 ಲಕ್ಷ ರೂಪಾಯಿವರೆಗೆ ಕ್ರೆಡಿಟ್ ಬಿನಲ್ಲಿ ಲೋನ್ ಸಿಗುತ್ತೆ. ಈ ರೀತಿಯಾಗಿ ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ಲೈಕ್ ಈ ಒಂದು ಅಪ್ಲಿಕೇಶನು RBI ರಿಜಿಸ್ಟರ್ಡ್ ಅಂತ. ಓಕೆ, ಸೊ ನಿಮಗೆ ವೆರಿಫೈ ಮಾಡಲಿಕ್ಕೆ ಈ ರೀತಿಯಾಗಿ ನೋಡಿ ಅಪ್ಲಿಕೇಶನ್ಸ್ ಇಲ್ಲಿ ಲಿಸ್ಟೆಡ್ ಇರ್ತವೆ, ಯಾವುದೆಲ್ಲ ಇಲ್ಲಿ ಲಿಸ್ಟೆಡ್ ಇದ್ದಾವೆ ನೀವು ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡ್ಕೊಳ್ಳಿ ಆ್ಯಂಡ್ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪರ್ಸ್ನಲ್ ಲೋನ ತಗೋಬೋದು. ನಿಮಗೆ ಪರ್ಸ್ನಲ್ ಲೋನ್ ಬೇಡ, ನನಗೆ ಹೋಮ್ ಲೋನ್ ಬೇಕು, ಎಜುಕೇಷನ್ ಲೋನ್ ಬೇಕು ಅಂತಂದರೆ ನೀವು ಫೋನ್ಪೇನಲ್ಲಿನೇ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು. ಸೊ ಆಲ್ರೆಡಿ ಹೇಳಿದ್ನಲ್ವಾ, ಆ ರೀತಿಯಾಗಿ ನೀವು ಇಲ್ಲಿ ಲೋನ್ ಸೆಕ್ಷನಲ್ಲಿ ಬಂದುಬಿಟ್ಟು ನೀವು ಅಪ್ಲೈನ ಮಾಡ್ಕೋಬೋದು. ಓಕೆ, ಸೊ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಬೈಕ್ ಲೋನ್ ಕೂಡ ತಗೋಬೋದು, ಕಾರ್ ಲೋನ್ ಕೂಡ ತಗೋಬೋದು. ನಿಮಗೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಕೂಡ ಲೋನ್ ಸಿಗುತ್ತೆ. ಸೊ ತುಂಬ ಕಡಿಮೆ ಬಡ್ಡಿಯಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಕೂಡ ನಿಮಗೆ ಲೋನ್ ಬೇಕು ಅಂತಂದರೆ ತಗೋಬೋದು. 5 ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಲೋನ್. ಓಕೆ, ಸೊ 15,000ರಿಂದ 10 ಲಕ್ಷ ರೂಪಾಯಿವರೆಗೆ ಕೊಡ್ತಾ ಇದೆ. ಆ್ಯಂಡ್ 10 ನಿಮಿಷದಲ್ಲೇ ಈ ಒಂದು ಲೋನ್ ನಿಮಗೆ ಸಿಗುತ್ತೆ. ಆ್ಯಂಡ್ 2 ಮಿಲಿಯನ್ಗೂ ಹೆಚ್ಚು ಕಸ್ಟಮರ್ಸು ಈ ಒಂದು ಫೆಸಿಲಿಟಿನ ಅಥವಾ ಈ ಒಂದು ಬೆನಿಫಿಟನ್ನು ತಗೊತಾ ಇದ್ದಾರೆ, ಈ ಒಂದು ಲೋನ್ ಬೆನಿಫಿಟನ್ನು. ಓಕೆ, ಸೊ ಓಲ್ಟ್ ಮನಿ ಕೂಡ ಇದೆ. ಓಲ್ಟ್ ಮನಿಯಿಂದ ಕೂಡ ನೀವು ಇಲ್ಲಿ ತಗೋಬೋದು ಗೈಸ್. ಅಲ್ಲಿ 25,000ರಿಂದ 5 ಕೋಟಿವರೆಗೂ ಇಲ್ಲಿ ಲೋನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇಂಟ್ರೆಸ್ಟ್ ರೇಟು 10.49% ಆಗ್ತಾ ಇದ್ದಾರೆ. ಮಿನಿಮಮ್ ಪೋರ್ಟ್ಫೋಲಿಯೋ 50,000 ಮ್ಯೂಚುವಲ್ ಫಂಡ್ಸ್ ಇರಬೇಕು. ಸೊ ಬಟ್ ಇಲ್ಲಿ 15,000 ಇದ್ದರೆ ಸಾಕು, ನೀವು 5 ಅಪ್ಲೈ ಮಾಡ್ಕೋಬೋದು. ನಿಮ್ಮದು ಮ್ಯೂಚುವಲ್ ಫಂಡ್ಸ್ ಏನು ಸ್ಟಾರ್ಟ್ ಮಾಡಿರ್ತೀರಾ ಅದ್ರ ಮೇಲೆ ಕೂಡ ಲೋನ್ ಸಿಗುತ್ತೆ. ಓಕೆ, ಸೊ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಅದನ್ನು ಯೂಸ್ ಮಾಡ್ಕೊಂಡು ಮತ್ತೆ ನೀವು ರೀಪೇಮೆಂಟ್ ಮಾಡಿದರೆ ನಿಮ್ಮದು ಮ್ಯೂಚುವಲ್ ಫಂಡ್ ಸೇಫ್ ಆಗಿರುತ್ತೆ. ಓಕೆ, ಸೊ ಈ ರೀತಿಯಾಗಿ ಲೋನ್ ತಗೋಬೋದು ಗೈಸ್. ಸೊ ಇವಾಗ ಗೊತ್ತಾಯ್ತಲ್ವಾ, ಸೊ ಯಾವ ರೀತಿಯಾಗಿ ಫೋನ್ಪೇಯಿಂದ ಲೋನ್ ತಗೋಬೋದು ಅಂತ. ಸೊ ನೆಕ್ಸ್ಟ್ ನಿಮಗೆ ಯಾವುದಾದ್ರೂ ಅಂದರೆ ಇವಾಗ ಹೋಮ್ ಲೋನ್ ಮೇಲೆ ಅಂದರೆ ಎಜುಕೇಷನ್ ಲೋನ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತಾರೆ, ಫುಲ್ ವಿಡಿಯೋ ನೀವು ಕಮೆಂಟ್ನಲ್ಲಿ ತಿಳಿಸ್ಬೋದು. ನಾನು ನಿಮಗೆ ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ ಗೈಸ್. ಓಕೆ, ಸೊ ಎಜುಕೇಷನ್ ಲೋನ್ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳೋದಿರುತ್ತೆ, ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ನಂತರ ಇಲ್ಲಿ ಮ್ಯೂಚುವಲ್ ಫಂಡ್ಸ್ಗೋಸ್ಕರ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೋದು ಲೋನ್ಗೋಸ್ಕರ, ಆ್ಯಂಡ್ ಅದು ಕೂಡ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ನೀವು ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಗೈಸ್, ಇಲ್ಲಿ ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಇದು RBI ರಿಜಿಸ್ಟರ್ಡ್ NBFC ಆ್ಯಪ್. ಅದ್ರ ಹೆಸರು ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್ ಅಂತ. ಹೌದು, ಟ್ರೂ ಬ್ಯಾಲೆನ್ಸನ್ನು ನಾನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನು. ಇಲ್ಲಿ ನನಗೆ 1,25,000 ಕ್ಯಾಶ್ ಲೋನ್ ಮತ್ತು 1 ಲಕ್ಷ ಲೆವೆಲಪ್ ಲೋನ್ ಕೂಡ ಸಿಕ್ಕಿದೆ. ಟ್ರೂ ಬ್ಯಾಲೆನ್ಸ್ ಆ್ಯಪಲ್ಲಿ 4.4 ಸ್ಟಾರ್ಟಿಂಗ್ ಇದೆ, 10 ಲಕ್ಷ ರೀಚ್ ಇದಾವೆ. ಆ್ಯಂಡ್ 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. 5 ಕೋಟಿ ಜನ ಗೈಸ್, ಇಲ್ಲೇ ತಿಳ್ಕೊಳ್ಳಿ ಎಷ್ಟು ಬೆಸ್ಟ್ ಕಂಪ್ನಿ ಇದೆ ಅಂತ. ಓಕೆ, ಸೊ ನಾನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ದಿ ಬೆಸ್ಟ್ ಆ್ಯಪ್ ಗೈಸ್. ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂತಾರೆ ನಾನು ಡೀಟೇಲ್ ಆಗಿ ವಿಡಿಯೋನ ಮಾಡ್ತೀನಿ, ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವಿಡಿಯೋನ. ಆ ಒಂದು ವಿಡಿಯೋ ನೋಡಿ ಅಪ್ಲೈ ಮಾಡ್ಕೊಳ್ಳಿ, ತಕ್ಷಣ ಲೋನ್ ಸಿಗುತ್ತೆ. ಓಕೆ, ಸೊ ಯಾಕೆ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.